ಹೇಗಿದ್ದೀರಾ? ಸೊ ಇವತ್ತು ನಾನು ಚೆನ್ನೈಗೆ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಟೈಮ್ ಬಂದು 1 ಆಗಿದೆ. ನನ್ನ ಟ್ರೈನ್ ಬಂದು 2:15ಗೆ ಟ್ರೈನ್ ಇದೆ. ಸೊ ಇವಾಗ ನಾನು ಹೊರಡ್ತಾ ಇದ್ದೀನಿ ಆಟೋದಲ್ಲಿ. ಸೊ ನನ್ನ ಕಂಪ್ಲೀಟ್ ಚೆನ್ನೈ ಜರ್ನಿನ ನಾನು ನಿಮಗೆ ವ್ಲಾಗ್ ಮಾಡಿ ತೋರಿಸ್ತೀನಿ. ರೈಲ್ವೆ ಸ್ಟೇಷನಲ್ಲಿ ಸಿಗೋಣ. ಬಾಯ್ ಬಾಯ್ ಲೊಕೇಶನ್ನೇ ಫಾಲೋ ಮಾಡಬೇಕಾ? ಗೂಗಲ್ ಮಾತಾಡೋಣ ಇಲ್ಲ ಬೇರೆ ಆ್ಯಪ್ಸ್ ಇದ್ದೀನಿ ನಮ್ಮ ರೈಲ್ವೆ ಸ್ಟೇಷನ್. ಸೊ ನನ್ನ ಫ್ರೆಂಡ್ಸ್ ಮತ್ತು ಅವರ ಫ್ಯಾಮಿಲಿ ವೆಯ್ಟ್ ಮಾಡ್ತಿದ್ದಾರೆ. ಅಲ್ಲಿ ಹೋಗಿ ಜಾಯ್ನ್ ಆಗ್ತೀನಿ. ಆಮೇಲೆ ಸಿಗ್ತೀನಿ. ಬಾಯ್. ಅಲ್ಲಿಂದ ಲಗೇಜ್ನೆಲ್ಲ ತೊಗೊಂಡು ಚೆಕಿಂಗ್ ಮಾಡಿಸಿ ಮುಂದಕ್ಕೆ ಹೋದೆ. ನಂಗೆ ಅದು ಯಾಕೋ ಯಾವಾಗಲೂ ಲಗೇಜ್ ಚೆಕಿಂಗ್ ಮಾಡ್ಸೋಕ್ಕೆ ಭಯ ಆಗುತ್ತೆ, ಏನಾದರೂ ಕಳ್ತನ ಆಗಿಬಿಡುತ್ತೆ ಅಂತ. ಅದು ಆಗಲ್ಲ, ಬಟ್ ನನಗೇನೋ ಭಯ. ಅಲ್ಲಿಂದ ಪ್ಲ್ಯಾಟ್ಫಾರ್ಮ್ ನಂಬರೆಲ್ಲ ಚೆಕ್ ಮಾಡಿಕೊಂಡು ಮುಂದೆ ಹೋದೆ. ಹೋಗ್ತಾ ಇದ್ದೀನಿ. ಈಗ ಎಕ್ಸ್ಕಲೇಟರ್ ಹತ್ಕೊಂಡು ಪ್ಲ್ಯಾಟ್ಫಾರ್ಮ್ ನಂಬರ್ 6 ಅಂತೆ ಯಾವುದೋ ಒಂದು ಅಂಕಲ್ ಹೇಳಿದ್ರು. ಅವ್ರ ಮಾತನ್ನ ಕೇಳ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ. ಇದೇ ನಮ್ಮ ಟ್ರೈನ್. ಇದೇ ಟ್ರೈನಲ್ಲೇ ನಾನು ಹೋಗ್ತಾ ಇರೋದು. ನನ್ನ ಸೀಟ್ ಇದೆ C9ಅಲ್ಲಿ 78 ಅಂತೆ ನನ್ನ ಸೀಟು. ಸೊ ಟ್ರೈನೇ ಇನ್ನೂ ಓಪನ್ ಆಗಿಲ್ಲ. ಯಾವಾಗ ಓಪನ್ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ. ವೇಟಿಂಗ್. ಏನು ರೀಚ್ ಆಗಿದ್ದೀವಿ. ಎಲ್ಲರೂ ಮುಂದೆ ಕೂತಿದ್ದಾರೆ. ನನ್ನ ಫ್ರೆಂಡ್ ಒಬ್ಬಳದ್ದು ಸೀಟ್ ಬಾಕಿ ಇದೆ. ಅವ್ಳು ಬಂದು ಜಾಯ್ನ್ ಆಗ್ತಾಳೆ. ಇನ್ನೆಲ್ಲರೂ ಮುಂದೆ ಕೂತಿದ್ದಾರೆ. ಫಸ್ಟ್ ಟೈಮು ನಾನು ನಿಜವಾಗ್ಲೂ ಹೇಳಬೇಕಂತಂದರೆ AC ಕೋಚಲ್ಲಿ ಟ್ರಾವೆಲ್ ಮಾಡ್ತಿರೋದು. ಒಂಥರ 2:15ಕ್ಕೆ ಕರೆಕ್ಟಾಗೆ ಗಂಟೆ ಹೊಡೆದಂಗೆ ಟ್ರೈನ್ ಅಲ್ಲಿಂದ ಹೊರಡ್ತು. ಅಲ್ಲಿಂದ 15 ನಿಮಿಷ ಬಿಟ್ಟು ನೋಡಿದ್ರೆ ಆಲ್ರೆಡಿ ಶ್ರೀರಂಗಪಟ್ಟಣ. ನನಗಂತೂ ಶಾಕೇ ಆಗೋಯ್ತು. ನೀರನ್ನೆಲ್ಲ ನೋಡಿಕೊಂಡು ಬೋರ್ ಆಗ್ತಿತ್ತು ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿಕೊಂಡೆ. ವೀಡಿಯೋನ ಮುಗಿಸಿ ಸ್ವಲ್ಪ ಯಾಕೋ ಹೊಟ್ಟೆ ಹಸಿವಾಗ್ತಿತ್ತು ಗುಡು ಅಂತ ಕೇಕ್ನ ತಿಂದ್ಕೊಂಡು ನನ್ನ ಫ್ರೆಂಡಿಗೆ ಕಾಯ್ತಿದ್ದೆ. ಅಷ್ಟರಲ್ಲಿ ಅವಳು ಅಂತ ಬಂದ್ಲು. ಬಾಯ್. ಹಾಯ್ ಫ್ರೆಂಡ್ಸ್. ಈಗ ಟ್ರೈನ್ ಬಂದಿದೆ. ಟ್ರೈನ್ಗೆ ಹೋಗ್ತಾ ಇದ್ದೀವಿ. ಇಲ್ಲ ಬ್ಲಾಗಲ್ಲಿ ಗೊತ್ತಾಗಲಿ ಪಾಪ ಅಂತ ಯಾರೋ ಸೀಟ್ ಬಿಟ್ಟು ಕೊಟ್ಟರು. ಇವಳು ನನ್ನ ನೋಡಿ ಪಾಪ ಅನ್ಸ್ಬಿಟ್ಟು ಸಿಕ್ಕಿದೆ. ಸೊ ಇವಾಗ ಟೈಮ್ ಬಂದು 4:20. ಇವಳ ನಂಬರು. ಹಿಂಗೆ ಹೊರಟಿದೆ ಬೆಂಗಳೂರಿಂದ ಟ್ರೈನು. ಮುಂದ್ಗಡೆ ಇರೋರು ಏನೋ ತಿಂದು ಹೊಟ್ಟೆ ಉರಿಸ್ತಾರೆ. ಇವಳು ನೋಡಿ ಅಷ್ಟರಲ್ಲಿ ಕಣ್ಣ ತಿಂಡಿ ಕೊಟ್ಟಿದ್ದಾರೆ. ಏನೇನಿದೆ? ಸಮೋಸ, ಸ್ಯಾಂಡ್ವಿಚ್, ಚಿಕ್ಕಿ, ಸಾಸ್, ಆಮೇಲೆ ಮಿಕ್ಸ್ಚರ್. ಇವ್ರಿಗೂ ಸೇಮ್ ಅವಲೇ ತಿನ್ನೋಕ್ಕೆ ಶುರು ಮಾಡಿಕೊಂಡು. ಇವ್ರು ನೋಡಿ ಇವ್ರನ್ನ ಬರೀ ತಿಂತಾನೆ ಅವರೇ. ಡಬ್ಬಿ ಮೇಲೆ ಡಬ್ಬಿ ಖಾಲಿ ಮಾಡಿದ್ರು. ಜನ್ಮಕ್ಕೆ ಹೋಗೋ. ನಿನ್ನ ಬರ್ಡೇ ಈವಂತ? ಹೌದು. ನಾನು 22nd 25th ಈಗ 13th ಮರ್ತೋಗಿ ಬಂದು ಆಗ್ತದೆ. ಅದಕ್ಕೆ ನಾನೇ ನನಗೆ ಗಿಫ್ಟ್ ಕೊಡು. ನಂದು October 9th ಬರ್ಡೇ ಇದೆ. ಈಗ ಅವಾಗ ನನಗೆ ಗಿಫ್ಟ್ ಕೊಟ್ಟು. ನಮ್ದು ಗೆಟ್ ಇಷ್ಟ ಆಗೋದು. ನನ್ನ ಮೇಲೆ ಹಣೆ ಇಟ್ಟಳು. ಇದು ಏನಿದೆ? ಡ್ರೈ ಮಿಕ್ಸ್ ವೆಜ್. ಏನು ಡ್ರೈ ಮಿಕ್ಸ್? ಚಟ್ನಿ ಪುಡಿ ಇದೆ. ರೈಸು, ದಾಲು, ಪಿಕ್ಕಲ್. ಇದೇನೇಮ್ಮ? ರೋಟಿನ ರೋಟಿ ಚಪಾತಿ. ಇದೇನು ಅಂತ ಗೊತ್ತಿಲ್ಲ. ತೆಗೆದು ನೋಡ್ತಾವಳು. ಖುಷಿ ನೋಡು, ಖುಷಿ. ಐಸ್ ಕ್ರೀಮ್ ಬಂದ ತಕ್ಷಣ ಫೈನಲಿ ನಾವು ಚೆನ್ನೈಗೆ ರೀಚ್ ಆದ್ವಿ. ಬೇಗ ತಗೊಬಂದು ಬಿಸಾಕ್ಬಿಟ್ಟಿದ್ದಾರೆ. ನಮ್ಮ ಬೇಜಾರು ನೋಡೋಕ್ಕಾಗದೆ AC ಕೋಚಲ್ಲಿ ಬಂದ್ಬಿಟ್ಟು ಈಚೆಗೆ ಇಳಿದ ತಕ್ಷಣ ಓವೆನಲ್ಲಿ ಇಟ್ಟಂಗಿದೆ ಫೀಲು. ಇನ್ನು ನಾಳೆ ಹೆಂಗಿರುತ್ತೋ ಗೊತ್ತಿಲ್ಲ. ಸ್ಟೇಷನಿಂದ ಚೂರು ಮುಂದೆ ಬಂದರೆ ವೇಟಿಂಗ್ ಏರಿಯಾದಲ್ಲಿ ತಿರುಪತಿಲಿ ಲಾಕ್ ಮಾಡಿ ಕೂರಿಸಿರಂಗೆ ಇಷ್ಟು ಜನ ಇದ್ದರು. ಅಲ್ಲಿಂದ ಕ್ಯಾಬ್ ಬುಕ್ ಮಾಡ್ಕೊಂಡು ಮನೆಗೆ ಬರೋಷ್ಟಲ್ಲಿ 11 ಗಂಟೆ ಆಗಿತ್ತು. ಬಂದು ಎಲ್ಲರೂ ಫ್ರೆಶ್ ಅಪ್ ಆಗಿ ಸ್ವಲ್ಪ ಸ್ನ್ಯಾಕ್ಸ್ನ ತಿಂದ್ಕೊಂಡು ಮಲ್ಕೊಂಡ್ಬಿಟ್ವಿ. ವೀಡಿಯೋನ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಇದಿಷ್ಟು Day 1 ಆಗಿತ್ತು. Day 2 ವೀಡಿಯೋನ ಇನ್ನೊಂದು ದಿನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.